ಮಳೆಗಾಲದಲ್ಲಿ ಇದು ಮುಳುಕ್ಕೊಂಡಿರುತ್ತೆ, ಮೇಲ್ಭಾಗ ಅಷ್ಟೇ ಕಾಣ್ತಾ ಇರುತ್ತೆ. ಆ್ಯಕ್ಚುಲಿ ಎಷ್ಟು ಸ್ಟ್ರೆಂತ್ ಇರ್ಬೋದು, ಕ್ವಾಲಿಟಿ ಯಾವ ಥರ ಬಿಲ್ಡ್ ಮಾಡಿರ್ಬೋದು ಆವಾಗಿನ ಕಾಲದಲ್ಲಿ ಅಂತ ಕ್ಲೀನಿಂಗನ್ನು ಮಾಡ್ತಾಯಿದ್ದಾರೆ. ಬಟ್ ಎಷ್ಟು ಕ್ಲೀನಿಂಗ್ ಕೆಲಸ ಮಾಡಿದ್ರೂ ನಮ್ಮ ಜನಗಳಿಗೆ ಬುದ್ಧಿ ಬರೋ ತನಕ ನಾವು ಕ್ಲೀನ್ನೆಸ್ ಮೇಂಟೈನ್ ಮಾಡೋದಕ್ಕಾಗಲ್ಲ. ಡರ್ಟಿ ಪೀಪಲ್. ಸೊ ಟೂರಿಸಮ್ ಸರ್, ಯಾವುದು ಟೂರಿಸಮ್ ಯಾವ್ದು ಬರುತ್ತೆ ಇಲಾಖೆ? ಹಾಂ ಹೇಳಿ. ಪ್ರವಾಸಿ ಮಿತ್ರ. ಹಾಂ, ಪ್ರವಾಸಿ ಮಿತ್ರರು ಪ್ರವಾಸಿಗರು ಪ್ರವಾಸ ತಾಣ ನೋಡೋಕೆ ಬಂದಾಗ ಒಂದು ಜವಾಬ್ದಾರಿ ಇಟ್ಕೋಬೇಕು. ನಾನು ಈಗ ಆ್ಯಕ್ಚುಲಿ ಹೇಮಾವತಿ ಡ್ಯಾಮ್ ಬ್ಯಾಕ್ ವಾಟ್ರಲ್ಲಿದ್ದೀನಿ. ಏನಂದರೆ ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಒಂದು ಚರ್ಚಿಗೆ ಬರ್ತಾ ಇದ್ದೀನಿ ಅಂತ ಬೈಕಲ್ಲಿ ಇರ್ತಾ ಹೇಳಿದ್ದೆ. ಈಗ ಇಲ್ಲಿ ಚರ್ಚ್ ಹತ್ರ ಇದ್ದೀನಿ. ಸೊ ಇದು ಆ್ಯಕ್ಚುಲಿ ಶೆಟ್ಟಿಹಳ್ಳಿ ಚರ್ಚ್ ಅಂತ, ಮೇನ್ ಹೆಸರು ಇದರದ್ದು ರೋಸರಿ ಚರ್ಚ್ ಅಂತ ಇತ್ತು. ಸೊ ಇದರ ಇತಿಹಾಸ ನೋಡೋದಾದರೆ 1860ಯಲ್ಲಿ ಫ್ರೆಂಚ್ ಮಿಷನರಿಗಳು ಈ ಚರ್ಚನ್ನು ಬಿಲ್ಡ್ ಮಾಡ್ತಾರೆ. ಆಮೇಲೆ ಏನಾಗುತ್ತೆ, 1960ಯಲ್ಲಿ ಎಕ್ಸಾಕ್ಟ್ಲಿ ಆಫ್ಟರ್ 100 ಇಯರ್ಸು ಇಲ್ಲಿ ಹೇಮಾವತಿ ಅಣೆಕಟ್ಟನ್ನು ಏನು ಕಟ್ತಾರಲ್ಲ, ಆವಾಗ ಇದು ಬ್ಯಾಕ್ ವಾಟರ್ ಪ್ರದೇಶದಲ್ಲಿ ಬರುತ್ತೆ. ಬ್ಯಾಕ್ ವಾಟರ್ ಇರೋದ್ರಿಂದ ಮಳೆಗಾಲದಲ್ಲಿ ಇದು ಮುಳುಕ್ಕೊಂಡಿರುತ್ತೆ, ಮೇಲ್ಭಾಗ ಅಷ್ಟೇ ಕಾಣ್ತಾ ಇರುತ್ತೆ. ಈಗ ನಾನು ರೇನಿ ಸೀಸನ್ ಸ್ಟಾರ್ಟಿಂಗಲ್ಲಿ ಬಂದಿರೋದ್ರಿಂದ ಇಲ್ಲಿ ಒಳಗಡೆ ಬರ್ಬೋದು. ಇನ್ನೊಂದೇನೆಂದರೆ ಓವರ್ ಕ್ರೌಡೆಡ್ ಇರಲ್ಲ ಇಲ್ಲಿ ಪ್ಲೇಸು, ಅಷ್ಟೊಂದು ಪಾಪ್ಯುಲಾರಿಟಿ ಏನಿಲ್ಲ. ಸೊ ಅದಕ್ಕೋಸ್ಕರ ಓವರ್ ಕ್ರೌಡ್ ಏನಿರಲ್ಲ. ಬಟ್ ನಾರ್ಮಲ್ ವೀಕೆಂಡ್ಸಲ್ಲಿ ಸ್ವಲ್ಪ ಜನ ಬರ್ತಾರೆ. ಯಾವುದೇ ಟಿಕೆಟ್ ಯಾವುದೂ ಇಲ್ಲ ಇಲ್ಲಿ. ನೀವು ಹೇಮಾವತಿ ಡ್ಯಾಮಿಗೆ ಹೋಗ್ತಾ ಲೆಫ್ಟ್ ಸೈಡಲ್ಲಿ ಬಂದರೆ ಇಲ್ಲಿ ನಿಮಗೆ ಮಡ್ ರೋಡ್ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ನಿಮಗೆ ಅಲ್ಲಿ ಬ್ರಿಡ್ಜ್ ಕಾಣ್ತಾ ಇದೆ ಚಿಕ್ಕದಾಗಿ, ಅಲ್ಲಿಂದ ನಿಮಗೆ ವ್ಯೂ ಅಲ್ಲಿ ಮೇಲ್ಗಡೆಯಿಂದ ವ್ಯೂ ಅಲ್ಲಿ ಇಲ್ಲಿ ಕಾಣುತ್ತೆ. ಸೊ ನೀವು ಹೇಮಾವತಿ ಡ್ಯಾಮ್ ಕಡೆ ವಿಸಿಟ್ ಮಾಡ್ತಾಯಿದ್ರೆ ಇಲ್ಲಿ ಬನ್ನಿ. ಹಾಸನದಿಂದ ಸುಮಾರು 22 ಕಿಲೋಮೀಟರ್ಸ್ ಆಗುತ್ತೆ ಇದಕ್ಕೆ. ಎಕ್ಸಾಕ್ಟ್ಲಿ ನಾನು ಹೇಳ್ತಾ ಇಲ್ಲ, ಅರೌಂಡ್ 20 to 25 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಕ್ಚುಲಿ ಎಷ್ಟು ಸ್ಟ್ರೆಂತ್ ಇರ್ಬೋದು, ಕ್ವಾಲಿಟಿ ಯಾವ ಥರ ಬಿಲ್ಡ್ ಮಾಡಿರ್ಬೋದು ಆವಾಗಿನ ಕಾಲದಲ್ಲಿ ಅಂತ. ಇದು ಕಲ್ಲಲ್ಲ, ಇಟ್ಟಂಗಿ. ಸೊ ಸುಟ್ಟಿರುವಂಥ ಇಟ್ಟಂಗಿಗಳಿಂದ ಕಟ್ಟಿರೋದು ಇದು. ಸಿಮೆಂಟ್ ಬಳಸಿದ್ದಾರೆ ಅಂತ, ಸಿಮೆಂಟ್ ಬಳಸಿದ್ದಾರೆ, ಬಟ್ ಇಟ್ಟಂಗಿ ನೋಡಿ ಎಷ್ಟು ಗಟ್ಟಿ ಬಂದಿದೆ ಅಂತ. ಸೊ 1860ಯಲ್ಲಿ ಬಿಲ್ಡ್ ಮಾಡಿರೋದು ಅಂದರೆ 1960, 150 ಮೋರ್ ದೆನ್ 150 ಇಯರ್ಸ್ ಆಗಿದೆ. ತುಂಬ ಇದೆ. ನಾನು ಬೈಕನ್ನು ಇಲ್ಲ ಹಾಕಿ ಎದುರುಗಡೆ ಒಳಗಡೆ ಎಲ್ಲ ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದೆ. ಬ್ಯಾಕ್ ವಾಟ್ರ್ ಹತ್ರ ಸ್ವಲ್ಪ ನಿಂತ್ಕೊಂಡು ಗಾಳಿ ತಗೊಳ್ಳೋಣ.
ವ್ಯೂ ಹೆಂಗಿದೆ ಅಂತ. ಸೊ ಇಲ್ಲಿ ಈ ಥರ ಪ್ಲೇಸಸ್ಗೆ ಬಂದರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ನೀವು ಸೌಂಡ್ ಕೇಳಿಸ್ಕೊಳ್ಳಿ ಅಲೆಗಳದ್ದು ಹೆಂಗೆ ಬರ್ತಾ ಇದೆ ಅಂತ. ಸೊ ಈ ಟೈಮ್ ಆಲ್ರೆಡಿ 10:30 ಆಗಿದೆ. ಬಟ್ ಇಲ್ಲಿ ಕ್ಲೈಮೇಟ್ ಮಾತ್ರ ಮಾರ್ನಿಂಗ್ ಒಂದು 7-7:30 ಇರೋ ಥರ ಇದೆ ಕ್ಲೈಮೇಟು. ಬಟ್ ಒಂದೇನೆಂದರೆ ನಾನು ಈಗ ಹೋಗ್ತಾ ಇರೋ ಎಲ್ಲ ಪ್ಲೇಸಲ್ಲೂ ತೋರಿಸ್ತೀನಿ ಕ್ಲೀನ್ನೆಸ್ ಹೆಂಗಿದೆ ಅಂತ. ನಮ್ಮ ಜನಗಳಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರೋಲ್ಲ. ನೋಡಿ ಪ್ಲಾಸ್ಟಿಕ್ ಎಷ್ಟು ಎಸೆದಿದ್ದಾರೆ ಅಂತ. ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್. ಅಲ್ಲೊಂದು ಸ್ವಲ್ಪ ಯಾರೋ ಕ್ಲೀನಿಂಗನ್ನು ಮಾಡ್ತಾಯಿದ್ದಾರೆ. ಬಟ್ ಎಷ್ಟು ಕ್ಲೀನಿಂಗ್ ಕೆಲಸ ಮಾಡಿದ್ರು ನಮ್ಮ ಜನಗಳಿಗೆ ಬುದ್ಧಿ ಬರೋ ತನಕ ನಾವು ಕ್ಲೀನ್ನೆಸ್ ಮೇಂಟೈನ್ ಮಾಡೋದಕ್ಕಾಗಲ್ಲ. ಎಷ್ಟು ಕಸ ಒಟ್ಟು ಮಾಡಿದ್ದಾರೆ, ಒಂದು ಕಡೆ ಸೇರಿಸಿಟ್ಟಿದ್ದಾರೆ, ಇನ್ನೂ ಮುಗಿದಿಲ್ಲ, ಅಲ್ಲಿ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟು ಇಲ್ಲಿ ಒಂದು 8 ಚೀಲ ಇದೆ. ಸೊ ಇಂಥ ಜನಗಳು ಯಾವ ದೇಶದಲ್ಲಿ ಸಿಗ್ತಾರೆ? ಟೂರಿಸಮ್ ಸರ್, ಯಾವುದು ಟೂರಿಸಮ್ ಯಾವ್ದು ಬರುತ್ತೆ ಇಲಾಖೆ, ಹಾಂ ಹೇಳಿ. ಪ್ರವಾಸಿ ಮಿತ್ರ, ಹಾಂ ಪ್ರವಾಸಿ ಮಿತ್ರರು ಇಲ್ಲಿರೋದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಓಕೆ. ಸೊ ಏನು ಅಂದರೆ ಇಯರ್ಲಿ ಒಂದು ಸಲ ಕ್ಲೀನಿಂಗ್ ಆಗುತ್ತಾ ಹೆಂಗೆ? ಇಯರ್ಲಿ ಅಂದರೆ ಫುಲ್ಲು ಕಸ ಬಿದ್ದಿತ್ತಲ್ಲ, ಹಾಂ ಕಸ ಬಿದ್ದಿರೋದೆಲ್ಲ ಪ್ರವಾಸಿ ಮಿತ್ರರೆಲ್ಲ ಸೇರ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀವಿ. ಓಕೆ. ಸೊ ನಾನು ಬರ್ತಾ ನೋಡಿದೆ, ಅಂದರೆ ನೀವೊಂದು ಬೋರ್ಡ್ ನಿಮ್ಮ ಕಡೆಯಿಂದ ಹಾಕಿದ್ರೆ ಅದೇ ಹಾಂ, ಆದರೆ ಇಲ್ಲಿ ಬರೋ ಇವರು ಜನಗಳು ಎಲ್ಲ ಇಲ್ಲಿ ವೇಸ್ಟ್ ಎಲ್ಲನೇ ಎಸ್ಬಿಟ್ಟು ಹಂಗೆ ಇದು ಮಾಡೋದು. ಸೊ ನಮಸ್ತೆ ಮೇಡಮ್. ಇಲ್ಲಿ ಈಗ ಆ್ಯಕ್ಚುಲಿ ನಾನು ಬರ್ತಾ ನೋಡಿದೆ ತುಂಬ ಕಸ ಹಾಕಿದ್ದಾರೆ ಮತ್ತು ನಿಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಕ್ಲೀನಿಂಗ್ ನಡೀತಾ ಇದೆ. ಸೊ ನೀವು ಇಲ್ಲಿ ವಿಸಿಟ್ ಮಾಡೋರಿಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಪ್ರವಾಸಿಗರು ಪ್ರವಾಸ ತಾಣ ನೋಡೋಕೆ ಬಂದಾಗ ಒಂದು ಜವಾಬ್ದಾರಿ ಇಟ್ಕೋಬೇಕು. ಅವ್ರಿಗೆ ಒಂದು ಖುಷಿ ಕೊಡುತ್ತಲ್ವಾ ತಾಣ ಬಂದು ವಿಸಿಟ್ ಮಾಡಿದಾಗ, ಆ ಖುಷಿನ ಖುಷಿಯಾಗಿ ತೊಗೊಂಡೋಗ್ಬೇಕು, ಇನ್ನೊಬ್ರಿಗೆ ಕಷ್ಟ ಆಗಿ ಕೊಡಬಾರ್ದು. ಈಗ ಪ್ರವಾಸಿ ತಾಣ ಸ್ವಚ್ಛತೆ ಇದ್ದರೆ ತಾನೇ ನಿಮಗೆ ನೋಡಲಿಕ್ಕೆ ಇಷ್ಟ ಆಗುತ್ತೆ. ಅದು ನೀವೇ ಬಂದು ನೋಡೋಕ್ಕೆ ಬಂದು ಕಸ ಹಾಕಿ, ಅದು ಅಲ್ಲದೆ ಇಲ್ಲಿ ಲೋಕಲ್ಲು ವ್ಯಾಪಾರಕ್ಕೆ ಅಂತ ಅಂಗಡಿಗಳು ಇಟ್ಕೋತಾರೆ. ಅದು ಈ ಪಂಚಾಯತಿ ಕಡೆಯಿಂದೆಲ್ಲ ಕಂಟ್ರೋಲ್ ಮಾಡಬೇಕು. ಈ ಅಂಗಡಿ ಇಡೋದ್ರಿಂದನೇ ಇಲ್ಲಿ ಸಮಸ್ಯೆ ಜಾಸ್ತಿ ಆಗ್ತಿರೋದು. ಆ ಅಂಗಡಿ ತೆರವುಗೊಳಿಸೋಕ್ಕೂ ಕ್ರಮ ವಹಿಸ್ತಾ ಇದ್ದೀವಿ. ಪಂಚಾಯತಿಗೆಲ್ಲ ಹೇಳಿದ್ದೀವಿ. ನಾವು ಬಂದು ಇವಾಗ ಒಂದು ಬೆಳಗ್ಗೆನೇ ಒಂದು ಗಾಡಿ ಬಂತು, ಅದನ್ನು ತೆರವುಗೊಳಿಸಿದ್ದೀವಿ. ಇನ್ನು ಮುಂದೆ ಯಾವ ಗಾಡಿನೂ ನಿಲ್ಲಿಸಬಾರ್ದು. ಬಂದವರು ಒಂದು ಅರ್ಧ ಗಂಟೆ 1 ಅವರ್ ಇದ್ದು ಎಂಜಾಯ್ ಮಾಡ್ಕೊಂಡು ಹೋಗಲಿ ನೋಡಿಕೊಂಡು. ಬಟ್ ತಿಂದು ಎಲ್ಲ ಕಸ ಹಾಕಿ ಗಲೀಜು ಮಾಡಿ ಆ ತಾಣನ ಹಾಳು ಮಾಡಬಾರ್ದು. ಈಗ ನಿಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಾದರೂ ವಾಚ್ಮೆನ್ ಅಂದರೆ ಇಲ್ಲಿ ಅಪಾಯಿಂಟ್ ಮಾಡೋ ಥರ ಆ ಥರ ಏನಾದರೂ ಇದೆಯಾ? ಪ್ರವಾಸಿ ಮಿತ್ರ ಅಂತ ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟಿಂದ ತಗೊಂಡಿದ್ದೀವಿ. ಅವ್ರನ್ನ ಇಲ್ಲಿ ಇಡ್ತಿದ್ದೀವಿ ನಾಳೆಯಿಂದ. ಪ್ರವಾಸಿ ಡಿಪಾರ್ಟ್ಮೆಂಟಿಂದ, ಟೂರಿಸಮ್ ಡಿಪಾರ್ಟ್ಮೆಂಟಿಂದ ಕ್ಲೀನಿಂಗನ್ನು ಮಾಡ್ತಾಯಿದ್ದಾರೆ. ಸೊ ನೀವು ಈ ಪ್ಲೇಸಿಗೆ ಬಂದರೆ ಸ್ವಚ್ಛತೆಯನ್ನು ಕಾಪಾಡಿ. ದಯವಿಟ್ಟು ಕಸ ಅದನ್ನು ಎಸೆದು ಪ್ಲೇಸನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿಯವರು ಅಲ್ಲಿ ಮೇಡಮ್ ಮಾತಾಡೋ ಪ್ರಕಾರ ಏನಂದರೆ, ಇಲ್ಲಿ ಪಂಚಾಯತ್ ಅಂಡರಲ್ಲಿ ಇಲ್ಲಿ ಸಮ್ಮರ್ ಟೈಮಲ್ಲಿ ಟ್ರಕ್ಗಳು ಬರುತ್ತಂತೆ. ಟ್ರಕ್ ಅಂದರೆ ಏನು, ಅಂಗಡಿಗಳನ್ನು ಹಾಕ್ತಾರಂತೆ. ಬಟ್ ಅವರು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಇಲ್ಲಿ ಕ್ಲೀನ್ನೆಸ್ಸನ್ನು ಮೇಂಟೈನ್ ಮಾಡ್ತಾಯಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಬಟ್ ಲೋಕಲ್ ಹೆಡ್ಸ್ ಆಗಿ ನೀವು ಇಲ್ಲಿ ಏನು ಶೆಟ್ಟಿಹಳ್ಳಿ ಅವರು ಇದ್ದೀರಲ್ಲ, ನೀವು ರೆಸ್ಪಾನ್ಸಿಬಲ್ ಆಗಿ ಇಲ್ಲಿ ಬರೋರಿಗೆ ಕಸ ಎಸೆಯೋದನ್ನು ಬಿಡಿಸಿ, ಹಾಗೆ ನೀವೇನಾದರೂ ಇಲ್ಲಿ ಶಾಪನ್ನು ಇಟ್ಕೊಂಡಿದ್ರೆ ಡಸ್ಟ್ಬಿನ್ಗಳನ್ನು ಇಟ್ಟು ದಯವಿಟ್ಟು ಮೇಂಟೈನ್ ಮಾಡಿ. ಸೊ ಇಂಥ ಹೆರಿಟೇಜ್ ಸೆಂಟರ್ಗಳನ್ನು ಉಳಿಸ್ಕೊಂಡು ಹೋಗೋದು ಎಲ್ಲರ ಕರ್ತವ್ಯ. ಸೊ ದಯವಿಟ್ಟು ಕ್ಲೀನ್ನೆಸ್ಸನ್ನು ಮೇಂಟೈನ್ ಮಾಡಿ ಅಂತ ಇಲ್ಲಿ ಬರೋರಿಗೂ ನಾನು ಕೇಳ್ಕೊತೀನಿ. ಸೊ ಈಗ ಇಲ್ಲಿ ಶೆಟ್ಟಿಹಳ್ಳಿ ಚರ್ಚಿಂದ ಹೇಮಾವತಿ ಡ್ಯಾಮ್ ಕಡೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 12 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿ ಹೋಗಿ ಅಲ್ಲಿ ನೋಡಿಬಿಟ್ಟು ಏನು ಒಳಗಡೆ ಪ್ರಾಬ್ಲಿ ಮೇಲ್ಗಡೆ ಏನು ಎಂಟ್ರಿ ಇರೋಲ್ಲ, ಹೊರಗಡೆಯಿಂದ ಜಸ್ಟು ವೀಡಿಯೋ ಮಾಡಿಕೊಂಡು ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನನ್ನು ಅಲ್ಲಿ ನಿಮಗೆ ಕೊಟ್ಬಿಟ್ಟು ಆಮೇಲೆ ನಾವು ಕೊಟ್ಟಿಗೆಹಾರ ಟು ಚಾರ್ಮಾಡಿ ಆ ರೂಟು ಹೋಗ್ತಾಯಿದ್ದೀವಿ. ಸೊ ಈಗಲೇ ಇಲ್ಲಿ 1 ಅವರ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇಲ್ಲಿ ನೇಚರ್ ತುಂಬ ಚೆನ್ನಾಗಿತ್ತು ಅಂತ. ಈಗ ಅಲ್ಲಿ ಹೋಗಿ ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸು ಡ್ಯಾಮ್ ಹತ್ರ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಡೈರೆಕ್ಟು ಕೊಟ್ಟಿಗೆಹಾರದಲ್ಲಿ ಹೋಗಿ ಊಟ ಮಾಡ್ತೀವಿ. ಸೊ ಇಲ್ಲಿ ತನಕ ಪ್ಲ್ಯಾನ್ ಪ್ರಕಾರನೇ ನಾವು ಹೋಗ್ತಾಯಿದ್ದೀವಿ. ಜಾಸ್ತಿ ಟೈಮ್ ಆದರೆ ಯಾವುದಾದ್ರೂ 1-2 ಪ್ಲೇಸನ್ನು ಸ್ಕಿಪ್ ಮಾಡ್ತೀವಿ. ಬಟ್
ಅರ್ಜೆಂಟಲ್ಲಿ ರ್ಯಾಶ್ ಡ್ರೈವು ಅದೆಲ್ಲ ಏನು ಮಾಡಲ್ಲ. ಸೊ ಅಲ್ಲಿ ಡ್ಯಾಮ್ ಹತ್ರ ಹೋಗಿ ಸಿಗೋಣ. ನಿಮ್ಮ ಪ್ರೀತಿ ಪ್ರೇಮ ವಿಶ್ವಾಸ ಅಷ್ಟಿದ್ರೆ ಸಾಕು.